ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೋಸ್ಟ್ ಕಾಮನ್ ಆಗಿ ಇವಾಗೇನು PYQ ಸೀರೀಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ವಾ, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲೂ ಕೂಡ ಇಂಪಾರ್ಟೆಂಟ್ PYQs ಎಸ್ಪೆಷಲಿ IMF ಮತ್ತು ವರ್ಲ್ಡ್ ಬ್ಯಾಂಕ್ ಬಗ್ಗೆ ತೊಗೊಂಡು ಬಂದಿದ್ದೀನಿ. ಸೊ ವರ್ಲ್ಡ್ ಬ್ಯಾಂಕ್ ಮತ್ತು IMF ಏನಿದೆ ಅಲ್ವಾ, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಕೆಸೆಟ್ ಮತ್ತು UGC ನೆಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ರೀಸೆಂಟಾಗಿ. ಸೊ ನೆಕ್ಸ್ಟ್ ಏನು ಕೆಸೆಟ್ ಅಕ್ಟೋಬರಲ್ಲಿ ಕೆಸೆಟ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಕಾಲ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಯಾರ್ಯಾರು ಪ್ರಿಪ್ರೇಷನ್ನ ನಡೆಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ, ಜೊತೆಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫೈಡ್ ಆಗಿರಿ ಅಂತ ಹೇಳ್ತಾ, ಅದರ ಜೊತೆಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ನಂಬರ್ 9 ಆ್ಯಕ್ಚುಲಿ. ಸೊ PYQ ಸೀರೀಸ್ ಏನು ತೊಗೊಂಡಿದ್ದೀನಿ ಅದರಲ್ಲಿ IMF ಅಂತ ಬಂದಾಗ ಎಕ್ಸಾಮ್ ಬೇಸ್ಡ್ ಕ್ವೆಶನ್ಸ್ ಏನಿತ್ತಲ್ವ 19 ಕ್ವೆಶನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಅಂದರೆ ಎಲ್ಲ ಕ್ವೆಶನ್ನೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ಯಾವುದಿದೆ ಅದನ್ನು ನಾನು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್, ಹೂ ಮೇ ಬಿ ದ ಗವರ್ನರ್ ಆಫ್ IMF ಅಂತ. ಸೊ IMF ಏನಿದೆ ಅಲ್ವಾ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅದರ ಗವರ್ನರ್ ಯಾರಾಗಿರ್ತಾರೆ ಅಂತ ಇದೆ. ಸೊ ಮೋಸ್ಟ್ ಕಾಮನ್ ಆಗಿ ನಿಮಗೆ ಗೊತ್ತಿರಬೇಕು, ಗವರ್ನರ್ ರೋಲ್ ಏನಿದೆ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತ ಅಂದರೆ, ಮೋಸ್ಟ್ ಕಾಮನ್ ಆಗಿ ಏನು ಡಿಸಿಷನ್ ಮೇಕಿಂಗ್ ಪಾಲಿಸಿ ಇದೆ ಅಲ್ವಾ, ಡಿಸಿಷನ್ ಮೇಕಿಂಗ್ ಬಾಡಿ ಅಂತ ಏನು ಕರಿತೀವಿ, ಅವ್ರು ಎಲ್ಲಿರ್ತಾರೆ ಅಂತ ಅಂದರೆ ಬೋರ್ಡ್ ಆಫ್ ಗವರ್ನರ್ಸೇ ಆಗಿರ್ತಾರೆ. ಸೊ ಬೋರ್ಡ್ ಆಫ್ ಗವರ್ನರ್ಸ್ ಏನಿರ್ತಾರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅವರು ಪಾಲಿಸಿ ಮೇಕಿಂಗ್ ಮತ್ತು ಡಿಸಿಷನ್ ಮೇಕಿಂಗ್ ಬಾಡಿ ಆಗಿರ್ತಾರೆ, ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲಿ ಗವರ್ನರ್ ಆಗೋಕ್ಕೆ ಯಾರ್ಯಾರು ಏಬಲ್ ಆರ್ ಎಲಿಜಿಬಲ್ ಅನ್ನೋದು ಕ್ವೆಶನ್ ಮೆನ್ಷನ್ ಆಗಿದೆ ಇಲ್ಲಿ. ಸೊ ಫಸ್ಟ್ ಒನ್, ಗವರ್ನರ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆಫ್ ಕಂಟ್ರಿ, ಪ್ರೆಸಿಡೆಂಟ್ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ ಅಂತ ಇದೆ. ಸೊ ಆನ್ಸರ್ ಏನಾಗಿದೆ ಅಂತ ಅಂದರೆ, ಎರಡೂ ಆಪ್ಷನ್ನು ಕೂಡ ಕರೆಕ್ಟ್. ಎರಡೂ ಆಪ್ಷನ್ ಅಂತ ಅಂದರೆ ಸೆಂಟ್ರಲ್ ಬ್ಯಾಂಕ್ ಗವರ್ನರು ಕೂಡ ಏನಾಗ್ಬೋದು, IMF ಗವರ್ನರ್ ಆಗಿ ಸೆಲೆಕ್ಟ್ ಆಗ್ಬೋದು. ಅದ್ರ ಜೊತೆಗೆ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ ಏನಿರ್ತಾರೆ ಅಲ್ವಾ, ಸೊ ಅವರು ಕೂಡ ಏನು ಮಾಡ್ಬೋದು, IMF ಗವರ್ನರ್ ಪೊಸಿಷನ್ನ ಮ್ಯಾನೇಜ್ ಮಾಡ್ಬೋದು. ಸೊ ಟೋಟಲ್ ಆಗಿ ಅವ್ರು ಏನಾಗಿರ್ತಾರೆ, ಈಗ ಒಂದು ಫಿನಾನ್ಷಿಯಲ್ ಮ್ಯಾಟರ್ನ ಮ್ಯಾನೇಜ್ ಮಾಡುವಂಥ ಒಂದು ಬಾಡಿ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಪ್ರೆಸಿಡೆಂಟ್ ರೋಲು ಇರುತ್ತೆ, ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್, ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಫ್ IMF ಮೇ ಬಿ ಅಪಾಯಿಂಟೆಡ್ ಫಾರ್ ಅಂತ ಅಂದರೆ, ಈಗ ಏನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇದ್ದಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ ಅಲ್ವಾ, ಅವರು ಎಷ್ಟು ವರ್ಷ ಸರ್ವಿಸಲ್ಲಿರ್ತಾರೆ. ಒನ್ಸ್ ದೇ ಅಪಾಯಿಂಟೆಡ್ ಅಂತ ಅಂದರೆ ಅವ್ರಿಗೆ ಎಷ್ಟು ವರ್ಷ ಸರ್ವಿಸ್ ಇರುತ್ತೆ ಅನ್ನೋದು ಕ್ವೆಶನ್. ಸೊ 6 years ಇರ್ತಾರಾ, 2 years ಇರ್ತಾರಾ, 8 years ಇರ್ತಾರೋ, ನನ್ ಆಫ್ ದ ಎಬೋ ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಇಲ್ಲಿ ಮೆನ್ಷನ್ ಆಗಿರೋದ್ರಲ್ಲಿ ಅವರ ಟರ್ಮ್ ಏನಾಗಿರುತ್ತೆ ಅಂತ ಅಂದರೆ 2 years ಆಗಿರ್ತಾರೆ. ಅವರು 2 years ತನಕ ಒನ್ಸ್ ದೇ ಅಪಾಯಿಂಟೆಡ್ ಆಸ್ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಅಂದರೆ 2 years ತನಕ ಏನಿರುತ್ತೆ, ವ್ಯಾಲಿಡಿಟಿ ಅವ್ರದ್ದು ಟರ್ಮ್ ಇರುತ್ತೆ ಅಂತ. ಸೊ ಅವರ ವರ್ಕ್ ಏನಾಗಿರುತ್ತೆ, ಈಗ ಬೋರ್ಡ್ ಆಫ್ ಮ್ಯಾನೇಜರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಒನ್ಸ್ ದೇ ಅಪಾಯಿಂಟೆಡ್ ಅಂತ ಅಂದರೆ IMFನ ಒಂದು ಡೇ ಟು ಡೇ ಆಪ್ರೇಷನ್ಸ್ ಏನಿರುತ್ತೆ, ಆಪ್ರೇಷನ್ಸ್ ಅಂತ ಅಂದರೆ ವರ್ಕಿಂಗ್ಸ್ ಅಂತ. ಸೊ ಅದನ್ನು ಅವ್ರು ಏನು ಮಾಡ್ತಾ ಹೋಗಬೇಕು, ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಅದೆಲ್ಲ ಆ್ಯಕ್ಟಿವಿಟೀಸ್ ಏನಿರುತ್ತೆ, ವರ್ಕಿಂಗ್ ಏನಿರುತ್ತೆ ಅಲ್ವಾ, ಅದನ್ನೆಲ್ಲ ಸೂಪರ್ವೈಸ್ ಮಾಡ್ತಾ ಹೋಗಿ ಕೆಲವೊಂದು ಅಸಿಸ್ಟೆನ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಪಾಲಿಸಿ ಇಂಪ್ಲಿಮೆಂಟೇಷನ್ ಆಗಿರ್ಬೋದು. ಸೊ ಈ ಥರ ಒಂದು ವರ್ಕ್ಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಅವರು ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಮಾಡ್ತಾ ಹೋಗ್ತಾರೆ. ಸೊ ಟೋಟಲ್ ಆಗಿ 2 year ಡ್ಯೂರೇಷನ್ ಆಗಿರುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಬಾಡೀಸ್ ಆಫ್ IMF ಅಂತ ಅಂದರೆ, ಈಗ ಒಂದು IMF ಏನಿದೆ ಅಲ್ವಾ, ಆರ್ಗನೈಸೇಷನ್ ಏನಿದೆ ಅಲ್ವಾ, ಸೊ ಅದರಲ್ಲಿ ಯಾವ್ಯಾವ ಡಿಫರೆಂಟ್ ವಿಂಗ್ಸ್ ಇದೆ, ಡಿಫರೆಂಟ್ ಬಾಡೀಸ್ ವರ್ಕ್ ಮಾಡ್ತಾರೆ ಅನ್ನೋದು ಕ್ವೆಶನ್. ಯಾರ್ಯಾರು ಇರ್ತಾರೆ, ಮೋಸ್ಟ್ ಕಾಮನ್ ಆಗಿ ಬೋರ್ಡ್ ಆಫ್ ಗವರ್ನರ್ಸ್, ಎಕ್ಸಿಕ್ಯೂಟಿವ್ ಬೋರ್ಡ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಆಲ್ ಆಫ್ ದೀಸ್ ಅಂತ. ಸೊ ಇದರಲ್ಲಿ ಎಟ್ ಅ ಟೈಮ್ ಎಲ್ಲ ಆಪ್ಷನ್ಗಳು ಸಿಗಲಿ ಅಂತ ಆಲ್ ಆಫ್ ದೀಸನ್ನು ಸೆಲೆಕ್ಟ್ ಮಾಡಿರುವಂಥದ್ದು. ಸೊ ಇಲ್ಲಿ IMF ಅಂತ ಬಂದಾಗ ಅಲ್ಲಿ ಡಿಫರೆಂಟ್ ಬಾಡೀಸ್ ಇರ್ತಾರೆ ಅಂತ ಅಂದರೆ ಅದನ್ನು ಡಿಫರೆಂಟ್ ವಿಂಗಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಸೊ ಬೋರ್ಡ್ ಆಫ್ ಗವರ್ನರ್ಸ್ ಇರ್ತಾರೆ, ನಾನು ಅವಾಗ ಹೇಳಿದೆ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಏನಾಗಿರ್ಬೋದು, ಗವರ್ನರ್ ಆಫ್ IMF ಆಗಿ ಕೂಡ ಅಪಾಯಿಂಟ್ ಆಗ್ಬೋದು ಅಂತ. ಅದೇ ಥರ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ ಕೂಡ ಏನು ಮಾಡ್ಬೋದು, ಹಿ ಆಲ್ಸೋ ಆರ್ ಶಿ ಆಲ್ಸೋ ಕ್ಯಾನ್ ಆ್ಯಕ್ಟ್ ಇಟ್ ಆಸ್ ದ ಗವರ್ನರ್ ಆಫ್ IMF. ಅದೇ ಥರ ಎಕ್ಸಿಕ್ಯೂಟಿವ್ ಬೋರ್ಡ್ ಇರುತ್ತೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ತಾರೆ, 2 years ಏನು ವರ್ಕ್ನ ಮಾಡ್ತಾರೆ, ಟರ್ಮ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಅವರೆಲ್ಲರೂ ಕೂಡ ಏನಾಗಿರ್ತಾರೆ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ. ಸೊ ಬೋರ್ಡ್ ಆಫ್ ಗವರ್ನರ್ಸು ಇಲ್ಲಿ
ಹೈಯೆಸ್ಟ್ ಅಥಾರಿಟಿ. ಎಕ್ಸಿಕ್ಯೂಟಿವ್ ಬೋರ್ಡ್ ಏನಿದೆ ಅಲ್ವಾ, ಡೈಲಿ ಬಿಸ್ನೆಸ್ಸನ್ನು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಏನು ವರ್ಕ್ ಮಾಡ್ತಾರೆ ಅಂತ ಅಂದರೆ ಹೆಡ್ಸ್ ದ ಸ್ಟಾಫ್ ಮತ್ತು ಚೇರ್ಸ್ ದ ಎಕ್ಸಿಕ್ಯೂಟಿವ್ ಬೋರ್ಡ್ ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ. ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಇಯರ್ were the articles of agreement of IMF changed for the first time ಅಂತ. ಈಗ ಯಾವುದೋ ಒಂದು ಆರ್ಗನೈಸೇಷನ್ ಅಸೋಸಿಯೇಷನ್ನ ಫ್ರೇಮ್ ಮಾಡಿರ್ತಾರೆ, ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಅದನ್ನು ಏನು ಮಾಡಿರ್ತಾರೆ, ಕೆಲವೊಂದು ಅಗ್ರಿಮೆಂಟ್ ಬೇಸ್ಡಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಲ್ವಾ. ಸೊ ಆ ಅಗ್ರಿಮೆಂಟ್ಗಳನ್ನು ಅಮೆಂಡ್ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಅಮೆಂಡ್ ಅಂತ ಅಂದರೆ ಏನು, ಚೇಂಜಸ್, ಆ್ಯಡಿಂಗ್ ಸಮ್ ಆಫ್ ಚೇಂಜಸ್ ಅಲ್ವಾ, ಸಮ್ ಆಫ್ ದ ಚೇಂಜಸ್ ಆ್ಯಂಡ್ ಆಲ್. ಸೊ ಅದನ್ನು ಫಾರ್ ದ ಫಸ್ಟ್ ಟೈಮ್ IMF ಅವರು ಚೇಂಜ್ ಮಾಡಿರೋ ಆರ್ಟಿಕಲ್ ಯಾವುದು, ಆ ಆರ್ಟಿಕಲನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ಕ್ವೆಶನ್ ಇಲ್ಲಿ. ಸೊ ಇಯರ್ಸನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ, 1967, 68, 69, ನನ್ ಆಫ್ ದ ಎಬೋ ಅಂತ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದರೆ 1969 ಏನು ಮಾಡಿದ್ದಾರೆ, IMF ಅಗ್ರಿಮೆಂಟನ್ನು ಫಾರ್ ದ ಫಸ್ಟ್ ಟೈಮ್ ಚೇಂಜ್ ಮಾಡಿದ್ದಾರೆ. ಸೊ ಅಮೆಂಡ್ಮೆಂಟ್ ಅಂತ ಕರಿತೀವಿ. ಚೇಂಜಿಂಗ್, ಯಾವುದೇ ಒಂದು ಆರ್ಟಿಕಲ್ಗೆ ನಾವು ಚೇಂಜಸನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಅಮೆಂಡ್ಮೆಂಟ್ ಅನ್ನೋ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ. ಸೊ ದ ಫಸ್ಟ್ ಅಮೆಂಡ್ಮೆಂಟ್ ಟು ದ IMF ಆರ್ಟಿಕಲ್ ಆಫ್ ಅಗ್ರಿಮೆಂಟ್ ಬೇಸಲ್ಲಿರುವಂಥ ಆರ್ಟಿಕಲ್ಗೆ ಅಮೆಂಡ್ಮೆಂಟ್ ಆಗಿದ್ದು ಯಾವಾಗ ಅಂತ ಅಂದರೆ 1969. ಸೊ ಏನಕ್ಕೋಸ್ಕರ ಮಾಡಿದ್ರು, ಟು ಇಂಟ್ರಡ್ಯೂಸ್ ದ ಸ್ಪೆಷಲ್ ಡ್ರಾಯಿಂಗ್ ರೈಟ್ ಸಿಸ್ಟಮ್ ಅಂತ. ಸೊ SDR ಒನ್ ಆಫ್ ದ ಮೇಜರ್ ಟರ್ಮ್ಸ್ ಇನ್ IMF. ಸೊ ಅದನ್ನು ಒಂದು ಕ್ರಿಯೇಟ್ ಮಾಡೋಕ್ಕೋಸ್ಕರ ಚೇಂಜಸನ್ನು 1969 ಅಡಾಪ್ಟ್ ಮಾಡಿಕೊಂಡ್ರು. ಸೊ ಅದರ ಇಂಟೆನ್ಷನ್ ಏನು ಅಂತ ಅಂದರೆ ಸಪ್ಲಿಮೆಂಟ್ ಇಂಟರ್ನ್ಯಾಷನಲ್ ರಿಸರ್ವ್ ಅಸೆಟ್ಸ್ ಅಂತ. ಆ ಒಂದು ಸಪ್ಲಿಮೆಂಟ್ ಇಂಟರ್ನ್ಯಾಷನಲ್ ಅಸೆಟ್ಸ್ ಏನಿದೆ ಅದರಲ್ಲಿ ಸಪ್ಲಿಮೆಂಟ್ ಪ್ರೊವೈಡ್ ಮಾಡೋದಾಗಿರ್ಬೋದು ಅಥವಾ ಗ್ಲೋಬಲ್ ಲಿಕ್ವಿಡಿಟಿನ ಇನ್ಕ್ರೀಸ್ ಮಾಡೋದಾಗಿರ್ಬೋದು. ಅದಕ್ಕೋಸ್ಕರ ಏನು ಮಾಡಿದ್ರು, 1969 ದೇ ಆ್ಯಡೆಡ್ ಸಮ್ ಆಫ್ ದ ಚೇಂಜಸ್ ಟು ದ ಬೇಸಿಕ್ ಅಗ್ರಿಮೆಂಟ್ ಆಫ್ ದ IMF ಅಂತ ಹೇಳ್ತಾ ಹೋಗ್ಬೋದು. ಸೊ ನಾನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ ಇಲ್ವೋ, ಅಥವಾ ನೋಟ್ ಮಾಡ್ಕೊಳ್ತಾ ಇದ್ದೀರೋ, ಯಾವ ಮೆಥಡಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ದೀರಾ? ಸೊ ಸಮ್ ಆಫ್ ದ ಟಿಪ್ಸ್ ಇದೆ ಅಂತ ಅಂದರೆ ನೀವು ಫಾಲೋ ಮಾಡ್ತಾ ಇರೋ ಟಿಪ್ಸನ್ನು ನೀವು ಕೂಡ ಕಮೆಂಟ್ ಮಾಡಿ, ಅದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡ್ತಾ ಹೋಗೋಣ ಆಯಿತಾ. ಎಸ್, ನೆಕ್ಸ್ಟ್ ಕ್ವೆಶನ್, ವಿಚ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಇಲ್ಲಿ ನೋಡಿ, ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಏನೇನು IMF ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಕರೆಂಟ್ಲಿ IMF ಹ್ಯಾಸ್ 187 ಮೆಂಬರ್ಸ್ ಅಂತ ಇದೆ ಫಸ್ಟ್ ಆಪ್ಷನ್. ಸೊ ಸೆಕೆಂಡ್ ಆಪ್ಷನ್, ಈಚ್ ಮೆಂಬರ್ ಕಂಟ್ರಿ ನಾಮಿನೇಟ್ಸ್ ಎ ಗವರ್ನರ್. ಸೊ ಆಪ್ಷನ್ ಸಿ ಬೋತ್ A ಆ್ಯಂಡ್ B ಆ್ಯಂಡ್ ನನ್ ಆಫ್ ದ ಎಬೋ ಅಂತ. ಸೊ ಇಲ್ಲಿ ಇನ್ಕರೆಕ್ಟ್ ಆಪ್ಷನ್ ಯಾವುದು ಅಂತ ಅಂದರೆ 187 ಮೆಂಬರ್ಸ್ ಅಂತ. ಯಾಕೆ? ಸೊ ಅವರು ಸ್ಪೆಸಿಫಿಕ್ ಆಗಿ ಮೆಂಬರ್ಸನ್ನು ಮೆನ್ಷನ್ ಮಾಡಿದ್ದಾರೆ 187 ಅಂತ. ಅದು ಔಟ್ಡೇಟೆಡ್ ಇನ್ಫಾರ್ಮೇಷನ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇವಾಗ ಏನಾಗ್ತಾ ಇರುತ್ತೆ, ಮೆಂಬರ್ ಕಂಟ್ರೀಸ್ ಎಲ್ಲ ಏನು ಮಾಡ್ತಾ ಇರ್ತಾರಲ್ವಾ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇರ್ತಾರೆ ಅಂತ. ಸೊ ಅದು 187 ಇದ್ದಂಗೆ ಪರ್ಮನೆಂಟ್ ಆಗಿ ಸ್ಟಿಕ್ ಆನ್ ಆಗಿ ಇರೋದಿಲ್ಲ. ಸೊ ಎವ್ರಿ ಇಯರ್ ಏನಾಗ್ತಾ ಇರ್ತಾರೆ, ಚೇಂಜ್ ಆಗ್ತಾ ಇರ್ತಾರೆ. ಸಮ್ ಆಫ್ ದ ಎಕ್ಸ್ಟ್ರಾ ಮೆಂಬರ್ಸ್ ಆ್ಯಡ್ ಆಗ್ತಾ ಇರ್ತಾರೆ. ಸೊ ಸ್ಪೆಸಿಫಿಕ್ ಆಗಿ 187 ಅಂತ ಮೆನ್ಷನ್ ಮಾಡಿರೋದ್ರಿಂದ ಅದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಇದರಲ್ಲಿ ಈಚ್ ಮೆಂಬರ್ ಕಂಟ್ರಿ ನಾಮಿನೇಟ್ಸ್ ಎ ಗವರ್ನರ್ ಅಂತ ಮೆನ್ಷನ್ ಮಾಡಿದಾರಲ್ವಾ, ಇದು 100% ಕರೆಕ್ಟ್ ಸ್ಟೇಟ್ಮೆಂಟ್. ಇದು ಇನ್ಕರೆಕ್ಟ್ ಅಲ್ಲ, ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆ ಅಂತ ಅಂದರೆ ಪ್ರತಿಯೊಂದು ಮೆಂಬರ್ ಕಂಟ್ರೀಸ್ಗೆ ಒಬ್ಬರು ಗವರ್ನರನ್ನು ಮತ್ತು ಇನ್ನೊಬ್ಬರು ಆಲ್ಟರ್ನೇಟ್ ಗವರ್ನರ್ನ ಅಪಾಯಿಂಟ್ ಮಾಡೋ ಅಂತ, ಸೆಲೆಕ್ಟ್ ಮಾಡೋ ಅಂಥ ಒಂದು ರೈಟ್ಸನ್ನು IMF ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಬೋರ್ಡ್ ಆಫ್ ಗವರ್ನರ್ಸ್ ಏನು ಬರ್ತಾರೆ ಅಲ್ವಾ, ಅವ್ರು ಏನಾಗಿರ್ತಾರೆ ಅಂತ ಅಂದರೆ ನಾಮಿನೇಟ್ ಆಗಿರ್ತಾರೆ. ಎಲ್ಲಿಂದ ನಾಮಿನೇಟ್ ಆಗಿರ್ತಾರೆ? ಮೆಂಬರ್ ಕಂಟ್ರೀಸ್ ಯಾರ್ಯಾರಿದ್ದಾರೋ ಅವರು ಇವರನ್ನು ಗವರ್ನರ್ಸನ್ನು ಮತ್ತು ಆಲ್ಟರ್ನೇಟ್ ಗವರ್ನರ್ಸ್ ಅಬ್ಸೆನ್ಸ್ ಆಫ್ ದಟ್ ಬೇಕಾಗುತ್ತಲ್ವ. ಸೊ ಮೋಸ್ಟ್ ಕಾಮನ್ ಆಗಿ ನಾಮಿನೇಟ್ ಮಾಡಿ ಕಳಿಸಿರ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿ ಗೊತ್ತಾಯಿತು. ಇದು ಬೇಸ್ಡ್ ಆನ್ ದ ಕರೆಂಟ್ ಡೇಟಾ ಏನು ಮಾಡ್ತಾ ಹೋಗಬೇಕು, ಅಪ್ಡೇಟ್ ಆಗ್ತಾ ಹೋಗಬೇಕು ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವೆಶನ್, ಇಂಡಿಯಾ ಹ್ಯಾಸ್ ದ ಪವರ್ ಟು ಅಪಾಯಿಂಟ್ ಎ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ದ ಡ್ಯಾಶ್ ಆನ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ. ಸೊ ಇಂಡಿಯಾಗೆ ಒಂದು ಸ್ಪೆಷಲ್ ಪವರ್ ಇದೆ,
ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರನ್ನು ಅಪಾಯಿಂಟ್ ಮಾಡೋಕ್ಕೆ ಅಲ್ವಾ. ಸೊ ಯಾವೊಂದು ವಿಂಗ್ಗೆ ಅದೇನು ಮಾಡುತ್ತೆ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡುತ್ತೆ ಅಂತ IMF ಅಲ್ಲೂ IBRD ಅಲ್ಲೂ ADBಲೂ ನನ್ ಆಫ್ ದ ಎಬೋ ಅಂತ. ಸೊ ಇಂಡಿಯಾಗೆ ರೈಟ್ ಇರೋವಂಥದ್ದು ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ನ ಅಪಾಯಿಂಟ್ ಮಾಡೋದು IBRD ಅಂತ ಅಂದರೆ IBRD ಅಂತ ಅಂದರೆ ಏನು, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ IBRD ಅಂತ ಕರಿತೀವಿ ಅಲ್ವಾ. ಸೊ ಅಲ್ಲಿ ಒಂದು ಇಂಡಿಯಾದ ರೋಲ್ ಏನಿದೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ. ಯಾಕೆ? it reflects the India's significant shareholding and the economic importance. ಸೊ ಎಕನಾಮಿಕ್ ಇಂಪಾರ್ಟೆನ್ಸು ಮತ್ತು ಶೇರ್ ಹೋಲ್ಡಿಂಗ್ ಇಂಪಾರ್ಟೆನ್ಸ್ ಇಂಡಿಯಾದು ಎಷ್ಟಿದೆ ಅನ್ನೋದನ್ನು ಇದು ಶೋ ಮಾಡ್ತಾ ಇದೆ. ಸೊ ಒಂದು ಮೆಂಬರ್ ಕಂಟ್ರಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ನ ಅಪಾಯಿಂಟ್ ಮಾಡೋ ಲೆವೆಲಲ್ಲಿ ಅದಕ್ಕೆ ರೈಟ್ಸ್ ಇದೆ ಅಂತ ಅಂದರೆ ಅದರ ಇಂಪಾರ್ಟೆನ್ಸ್ ಇಲ್ಲಿ ಏನಾಗ್ತಾ ಇದೆ, ಹೈಲೈಟ್ ಆಗ್ತಾ ಇದೆ ಅಂತ. ಸೊ IMF ಅಲ್ಲೆಲ್ಲ ಮಾಡೋದಿಲ್ಲ, ಅದು IBRDಯಲ್ಲಿ ಇಂಡಿಯಾಕ್ಕೆ ಯಾವ ರೈಟ್ಸ್ ಇದೆ ಅಂತ ಅಂದರೆ ಬೋರ್ಡ್ ಆಫ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ನ ಏನು ಮಾಡ್ಬೋದು, ಅಪಾಯಿಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್, ವರ್ಲ್ಡ್ ಬ್ಯಾಂಕ್ ಪ್ರೊವೈಡ್ಸ್ ಲೋನ್ಸ್ ಟು ಮೆಂಬರ್ ಕಂಟ್ರೀಸ್ ಅಂತ ಇದೆ. ಅಂತ ಅಂದರೆ ವರ್ಲ್ಡ್ ಬ್ಯಾಂಕ್ ಎಲ್ಲಿಂದ ಲೋನನ್ನು ಮೆಂಬರ್ ಕಂಟ್ರೀಸ್ಗೆ ಪ್ರೊವೈಡ್ ಮಾಡುತ್ತೆ. ಸೊ ವರ್ಲ್ಡ್ ಬ್ಯಾಂಕ್ ಅಂತ ಅಂದಾಗ ಮೋಸ್ಟ್ ಕಾಮನ್ ಆಗಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಲ್ವಾ. ಸೊ ಡಿಫರೆಂಟ್ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗೆ ಏನು ಮಾಡ್ತಾ ಹೋಗುತ್ತೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಆ ಪ್ರೊವೈಡ್ ಮಾಡುವಂಥ ಒಂದು ಫಂಡ್ ಇದೆ ಅಲ್ವಾ, ಅದು ಎಲ್ಲಿಂದ ಜನರೇಟ್ ಆಗುತ್ತೆ ಅನ್ನೋದು ಕ್ವೆಶನ್ ಇಲ್ಲಿ. ಸೊ ಫ್ರಮ್ ಓನ್ ಫಂಡ್, ಫ್ರಮ್ ಬಾರೋಯಿಂಗ್ಸ್, ಫ್ರಮ್ ಬೈ ಗ್ಯಾರಂಟೀಸ್, ಆಲ್ ಆಫ್ ದೀಸ್ ಅಂತ ಇದೆ. ಸೊ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ಬಂದಾಗ ಅದರ ಓನ್ ಫಂಡು ಇರುತ್ತೆ, ಬಾರೋಯಿಂಗ್ಸನ್ನು ತೊಗೊಳುತ್ತೆ ಮತ್ತು ಗ್ಯಾರಂಟೀಸನ್ನು ಕೂಡ ಏನು ಮಾಡಿರುತ್ತೆ, ತೊಗೊಂಡಿರುತ್ತೆ. ಸೊ ಅದರಿಂದ ಫಂಡನ್ನು ಜನರೇಟ್ ಮಾಡಿ ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ, ಲೋನ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅಂತ. ನಾನಿಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ನ ಮೆನ್ಷನ್ ಮಾಡಿದ್ದೀನಿ. ದ ವರ್ಲ್ಡ್ ಬ್ಯಾಂಕ್ ಫಿನಾನ್ಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಥ್ರೂ ಇಟ್ಸ್ ಓನ್ ಕ್ಯಾಪಿಟಲ್ ಆಗಿರ್ಬೋದು, ಬಾರೋಯಿಂಗ್ ಆಗಿರ್ಬೋದು, from the international capital market. So providing guarantees to help the member countries to obtain the ಫಿನಾನ್ಸ್ ಅಂತ ಅಂದರೆ ಫಿನಾನ್ಷಿಯಲ್ ಅಸಿಸ್ಟೆನ್ಸಿಗೆ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಗ್ಯಾರಂಟಿ ಮಾಡ್ತಾ ಹೋಗುತ್ತೆ. ಸೊ ಇದೆಲ್ಲದರಿಂದನೂ ಫಂಡನ್ನು ಜನರೇಟ್ ಮಾಡಿ ಲೋನನ್ನು ಏನು ಮಾಡುತ್ತೆ, ಇಶ್ಯೂ ಮಾಡ್ತಾ ಹೋಗುತ್ತೆ. ಸೊ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಎನಫ್ ಇಟ್ ಇಸ್. ಸೊ ನೆಕ್ಸ್ಟ್ ಕ್ವೆಶನ್, ದ ವರ್ಲ್ಡ್ ಬ್ಯಾಂಕ್ ಈಸ್ ಫಾರ್ಮ್ಡ್ ಆಸ್ ಡ್ಯಾಶ್ ಬಾಡಿ ಆಫ್ IMF ಅಂತ. ಸೊ ವರ್ಲ್ಡ್ ಬ್ಯಾಂಕನ್ನು ಯಾವ ಥರ ಬಾಡಿಯಾಗಿ, IMFನ ಯಾವ ಥರ ಬಾಡಿಯಾಗಿ ಫಾರ್ಮ್ ಮಾಡಿದ್ದಾರೆ ಅನ್ನೋದು ಕ್ವೆಶನ್. ಸಿಂಪಲ್ ಆಗಿ ಅರ್ಥ ಆಯಿತು ಅಲ್ವಾ. ಸೊ ಸಪ್ಲಿಮೆಂಟರಿ ಬಾಡಿನೋ, ಕಾಂಪ್ಲಿಮೆಂಟರಿ ಬಾಡಿನೋ, ಲೀಗಲ್ ಬಾಡಿನೋ, ನನ್ ಆಫ್ ದ ಎಬೋ. ಸೊ ಈ ವರ್ಲ್ಡ್ ಬ್ಯಾಂಕ್ ಅನ್ನೋದು ಏನಿದೆ ಅಲ್ವಾ, ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಕಾಂಪ್ಲಿಮೆಂಟರಿ ಬಾಡಿ ಅದು. ಸೊ ಕಾಂಪ್ಲಿಮೆಂಟರಿ ಬಾಡಿ ಅಂತ ಅಂದರೆ ವರ್ಲ್ಡ್ ಬ್ಯಾಂಕ್ ಮತ್ತು IMF ಏನಿದೆ ಅಲ್ವಾ, ಎಸ್ಟಾಬ್ಲಿಷ್ಡ್ ಟುಗೆದರ್ ಅಟ್ ದ ಬ್ರಿಟನ್ ವುಡ್ ಕಾನ್ಫರೆನ್ಸ್, ಗೊತ್ತಿರಬೇಕು. ಸೊ IMF ಮತ್ತು ವರ್ಲ್ಡ್ ಬ್ಯಾಂಕ್ ಎರಡನ್ನೂ ಎಸ್ಟಾಬ್ಲಿಷ್ ಮಾಡಿದ್ದು ಯಾವ ಕಾನ್ಫರೆನ್ಸಲ್ಲಿ, ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ. ಸೊ IMF ಏನನ್ನ ಫೋಕಸ್ ಮಾಡುತ್ತೆ, ಮಾನಿಟರಿ ಸ್ಟೆಬಿಲಿಟಿನ ಫೋಕಸ್ ಮಾಡುತ್ತೆ. ವರ್ಲ್ಡ್ ಬ್ಯಾಂಕ್ ಏನನ್ನು ಫೋಕಸ್ ಮಾಡುತ್ತೆ ಅಂತ ಅಂದರೆ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಡೆವಲಪ್ಮೆಂಟನ್ನು ಫೋಕಸ್ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ವರ್ಲ್ಡ್ ಬ್ಯಾಂಕನ್ನು ಕಾಂಪ್ಲಿಮೆಂಟರಿ ಬಾಡಿ ಆಫ್ ದ IMF ಅಂತ ಕರಿತೀವಿ. ಅಂತ ಅಂದರೆ ಎರಡೂ ಕೂಡ ಇಂಪಾರ್ಟೆಂಟ್. ಸೊ ಎರಡೂ ಕೂಡ ಟುಗೆದರ್ ಎಸ್ಟಾಬ್ಲಿಷ್ ಆಗಿದೆ. ಸೊ ಡಿಫರೆಂಟ್ ಮಾನಿಟರಿ ವರ್ಕ್ಗಳನ್ನು ಏನು ಮಾಡ್ತಾ ಇದೆ, ಮ್ಯಾನೇಜ್ ಮಾಡ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಕ್ವೆಶನ್, ದ ವರ್ಲ್ಡ್ ಬ್ಯಾಂಕ್ ಬಿಗ್ಯಾನ್ ಇಟ್ಸ್ ಆಪರೇಷನ್ ಅಂತ. ವರ್ಲ್ಡ್ ಬ್ಯಾಂಕ್ ಯಾವಾಗ ಆಪರೇಷನ್ ಆರ್ ವರ್ಕಿಂಗ್ಸನ್ನು ಸ್ಟಾರ್ಟ್ ಮಾಡಿದೆ ಅನ್ನೋದು ಕ್ವೆಶನ್. ಜೂನ್ 1950, ಜೂನ್ 1946, ಜುಲೈ 1944, ಆಗಸ್ಟ್ 1950. ಸೊ ಮೋಸ್ಟ್ ಕಾಮನ್ ಆಗಿ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಅಂದರೆ 1946ಅಲ್ಲಿ. ಸೊ ಬ್ರಿಟನ್ ವುಡ್ ಎಕ್ಸ್ಪ್ಲನೇಷನ್ ಲಿಟಲ್ ಮೆನ್ಷನ್ ಮಾಡಿದ್ದೀನಿ, ಯಾವ್ಯಾವ ಇಯರ್ಸ್ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರಲಿ ಅಂತ. ಸೊ ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ ಏನಾಗಿದೆ, ವರ್ಲ್ಡ್ ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿದೆ. ಬ್ರಿಟನ್ ವುಡ್ ಕಾನ್ಫರೆನ್ಸ್ ಆಗಿದ್ದು ಯಾವಾಗ, 1944ಅಲ್ಲಿ ಅಲ್ವಾ. ಸೊ ಅದು ಎಸ್ಟಾಬ್ಲಿಷ್ ಆಗಿ ಡಿಸ್ಕಸ್ ಆಗಿ ಒಂದು ವರ್ಲ್ಡ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಆಪರೇಷನ್ಸ್ ವರ್ಕಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದು ಯಾವಾಗ, ಜೂನ್ 1946ಅಲ್ಲಿ. ಅದಕ್ಕೋಸ್ಕರನೇ ಇಲ್ಲಿ
ಬಿಗ್ಯಾನ್ ಆಪರೇಷನ್ ಅಂತ ಅಂದರೆ 1946 ಇಸ್ ಇಂಪಾರ್ಟೆಂಟ್. ಸೊ ಯಾವ ಕಾನ್ಫರೆನ್ಸಲ್ಲಿ ಮತ್ತು ಹೆಲ್ಡ್ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ಬ್ರಿಟನ್ ವುಡ್ ಕಾನ್ಫರೆನ್ಸ್ 1944 ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐ ಹೋಪ್ ಇಲ್ಲಿ ತನಕ ಏನನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇಂಪಾರ್ಟೆಂಟ್ PYQ ಸೀರೀಸ್ ಜೊತೆಗೆ ಎಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ತಾರೆ. ಮತ್ತು ಪ್ರಿಪ್ರೇಷನ್ ಅಂತ ಅಂದರೆ ನಾಟ್ ಓನ್ಲಿ ದ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕನ್ನು ಮಾಡಿ. ಟೈಮ್ ಇರೋದು ತುಂಬ ಕಡಿಮೆ ಇದೆ. ಅಕ್ಟೋಬರ್ 11ಗೆ ಆಲ್ರೆಡಿ ಕೆಸೆಟ್ ಶೆಡ್ಯೂಲ್ ಆಗಿದೆ. ಸೊ ನಿಮ್ಮ ಪ್ರಿಪ್ರೇಷನ್ ಕೂಡ ಅಷ್ಟೇ ಸ್ಪೀಡಾಗಿರಬೇಕು ಅಂತ ಹೇಳ್ತಾ, ಸೊ ಅದಕ್ಕೆ ನನ್ನ ಕಡೆಯಿಂದ ಏನೇನು ಹೆಲ್ಪ್ ಮಾಡೋಕ್ಕಾಗತ್ತೋ ಅದನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನಗೆ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.